ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿಯದೇ ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಮುಕ್ತ ನಿರ್ವಹಣೆ ಅಗತ್ಯವಾಗುವುದೆಂದು ಸಂದರ್ಭದಲ್ಲಿ ಅಲ್ಲದೆ ಅನಹತ್ಯ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಧನ್ಯವಾದಗಳು ಸರ್. ಚಪ್ಪಾಳೆಯೊಂದಿಗೆ महापातकदोष निवारणार्थं श्री भगवान शरणारविन्दयोः अचञ्चल निष्कपट भक्ति साम्राज्य सिद्ध स्वामिने नमः. अष्टोत्तरशतनामानि पूजाञ्च करिष्ये. हानिगरगोत्रोद्भवस्य रमेश नामधेयस्य नागलक्ष्मीनां तस्य कुटुम्बस्य क्षेमस्थैर्धैर्यविजयवे बलसिद्धिकरान्म सर्वविद्या सम्प्रदान्म कपिसेन नकान्म भविष्यचतुर्णान्म कुमार ब्रह्मचारिणैन्मां शरवञ्झर वेदकान्म दशवान्म लोकपूजान्म जाम्बवात् प्रीतिवर्धनान्म देवसुवामेतानि अवैहुं सेववन्तै एतावन्तो वै देवानागुं
ಅದೇ ಓಡ್ ಬಂತಲೇ ಓಡ್ ಬಂತು ಓಡ್ ಬಂತದು ನಾನವನಲ್ಲ ಗಾಡಿಗಳು ಬರ್ತಾ ಇಲ್ಲ ಈ ಕಡೆ ಇರಿ. ವರ್ಷಗಳ ನಮ್ಮ ಆಸೆ ಇವತ್ತು ಪೂರೈಸ್ತಾ ಇದೆ. ನಮ್ಮ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಆಧಾರ ಸ್ತಂಭವಾಗಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿದ್ದ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ನಾವು ಮೊನ್ನೆ ಕೋರಿಕೆ ಮಾಡ್ಕೊಂಡಿದ್ವಿ 100 ತೆಂಗಿನಕಾಯಿ ಹೊಡೆದು. ಇವತ್ತು ಇನ್ನಷ್ಟು ತೆಂಗಿನಕಾಯಿಗಳು ಹೊಡೆದು ಚೂರ್ಗಾಯಿ ಹಾಕಿ 1 ವರ್ಷ ಪೂರೈಸ್ತಾನೆ ಇನ್ನಷ್ಟು ಮತ್ತೆ ಅವತ್ತು ಕೂಡ ಈ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತೀವಿ. ಅದರ ಅಂಗವಾಗಿ ಇವತ್ತು ನಾನು ವಿಶೇಷವಾಗಿ ಈ ರಾಜ್ಯದ ಈ ಮಾಜಿಗಳಾಗ್ತಿರುವಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ, ಅವರ ಮಂತ್ರಿಮಂಡಲದ ಎಲ್ಲ ಶಾಸಕಾಂಗ ಪಕ್ಷದ ಶಾಸಕರಿಗೆ, ಹೈಕಮಾಂಡ್ ಅವ್ರಿಗೆ ಎಲ್ರು ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಶಕ್ತಿ ಇದೆ ಅನ್ನಕ್ಕೆ ಇದು ಒಂದು 3ನೇ ಪ್ರಯೋಗ. ಒಂದು ಆಂಜನೇಯ ಸ್ವಾಮಿ ಆಶೀರ್ವಾದ. ಅವ್ರು ಜೈಲಲ್ಲಿದ್ದಾಗ ಕೂಡ ನಾನು ಇದೇ ರೀತಿ 100 ತೆಂಗಿನಕಾಯಿ ಹಾಕಿ ಬೇಗ ಬಿಡುಗಡೆ ಆಗ್ಲಿ ಅಂತ ಹೇಳಿ ಕೋರಿಕೆ ಮಾಡಿದ್ವಿ. ಎಲ್ಲ ಅಭಿಮಾನಿಗಳು ಬಂದು ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಯಲವಳ್ಳಿ ರಮೇಶ್ ಅವರ ಅಭಿಮಾನಿಗಳ ಸಂಘದ ಎಲ್ಲ ನಮ್ಮ ಅಭಿಮಾನಿಗಳು, ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಎಲ್ರೂ ಸೇರಿ ಅವತ್ತು ಕೂಡ ಇದೇ ರೀತಿ ಚೂರ್ಗಾಯಿ ಹಾಕಿ ಅಭಿಷೇಕ ಮಾಡಿ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸಿ 9ನೇ ದಿನದಲ್ಲೇ ಅವರು ಜೈಲಿಂದ ಬಿಡುಗಡೆ ಆದ್ರು. ಅದೇ ರೀತಿ ಮೊನ್ನೆ ಅಭಿಷೇಕ ಮಾಡಿ ಪೂಜೆ ಮಾಡಿಸಿ ಅವ್ರ ಕುಟುಂಬದ ಹೆಸರಲ್ಲಿ ನಾವು ಪೂಜೆಯನ್ನು ಮಾಡಿದ 9ನೇ ದಿನಕ್ಕೆ ಘೋಷಣೆ ಆಯ್ತು ದೆಹಲಿಯಲ್ಲಿ ಅವರ ಮುಖ್ಯಮಂತ್ರಿ ಗ್ಯಾರಂಟಿ ಅನ್ನೋದು. ಹಾಗಾಗಿ ಈ ರಾಜ್ಯದ ಜನತೆಗೆ ಒಂದು ಶುಭಾರಂಭ. ಒಳ್ಳೆ ಆಡಳಿತ ಕೊಡ್ತಾರೆ, ಅತ್ಯುತ್ತಮವಾದ ಆಡಳಿತವನ್ನ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಆಂಜನೇಯ ಸ್ವಾಮಿ ಅವರಿಗೆ ಈ ಎಲ್ಲ ರಾಜ್ಯದ ಎಲ್ಲ ಜನತೆಯ ಕಷ್ಟಗಳು ನಿವಾರಣೆ ಮಾಡುವಂತ ಶಕ್ತಿ ಭಗವಂತ ಅವ್ರು ಕೊಡ್ಲಿ. ಅತ್ಯುತ್ತಮ ಆಡಳಿತಗಾರ ಅಂತೇಳಿ ಖ್ಯಾತಿ ಆಗ್ಲಿ. ಒಳ್ಳೆ ಆಡಳಿತ ಕೊಡ್ತಾರೆ, ದೇಶದಲ್ಲೇ ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಅವರು ಕೂಡ ಏನು ಇದುವರೆಗೂ ಮುಖ್ಯಮಂತ್ರಿ ಆಡಳಿತ ನಡೆದಂತ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಅವರು ಕೂಡ ಇವತ್ತು ಆಡಳಿತವನ್ನ ನಡೆಸಲಿಕ್ಕೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಅವ್ರಿಗೂ ಅವ್ರ ಕುಟುಂಬದವ್ರಿಗೆ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಈ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಡಿ.ಕೆ. ಶಿವಕುಮಾರ್ಗೆ, ಕನಕಪುರ ಬಂಡೆಗೆ ಮುಂದೆ ಕಲಿಯಪ್ಪ. ಅದೇ ಹೋಗಿ ಒಳಕ್ಕೆ ಹೋಗ್ರಿ, ಒಳಕ್ಕೆ ಹೋಗ್ರಿ. ಎಲ್ಲೆಲ್ಲ ಮುಂದೆ ಒಂದ್ ಕಡೆ ಕೊಡೋರು ಕಾಣ್ಸಲ್ಲ ಯಾರು. ತಿಂತಾ ಇರಿ ನಾನು ಇಟ್ಕೊಂಡಿರೋದು ತಿಂದಿದ್ದೀವಲ್ಲ. ಹಂಗೆ ಸೂಪರ್. ಇನ್ನು ಆಯ್ತು ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ಗೆ, ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ಗೆ, ಕನಕಪುರ ಬಂಡೆಗೆ ಆಯ್ತು.